ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಲೇಟ್ ಆಯಿತು ಅಂತ ಅನ್ಕೋತೀನಿ. ಬಿಕಾಸ್ ಒಂದೇ ಫೋನಲ್ಲಿ ವೀಡಿಯೋಸ್ಗಳು ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಎಲ್ಲರ ಫೋನಲ್ಲೂ ನನ್ನ ವೀಡಿಯೋಸ್ ಎಲ್ಲ ಸ್ವಲ್ಪ ಮಿಕ್ಸಪ್ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಂಡೆ. ಬಟ್ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ಏನಪ್ಪ ಅಂತಂದರೆ ನೀವು ಆಲ್ರೆಡಿ ತಮ್ನೇನಲ್ಲಿ ನೋಡಿರ್ತೀರ. ಈ ವಿಡಿಯೋ ಯುಗಾದಿ ಹಬ್ಬದಾಗಿರುತ್ತೆ. ನಾವು ಮದುವೆ ಆದಮೇಲೆ ನಮಗೆ ಫಸ್ಟ್ ಹಬ್ಬನೇ ಯುಗಾದಿ ಹಬ್ಬ ಬಂತು. ನನಗೆ ತುಂಬಾ ಖುಷಿ ಆಯಿತು. ಸೊ ಹಾಗಾಗಿ ಯುಗಾದಿ ಹಬ್ಬ ಅಲ್ವಾ, ಹಾಗಾಗಿ ಎಣ್ಣೆ ಸ್ನಾನ ಮಾಡಬೇಕಲ್ವಾ. ಆವತ್ತಿನ ದಿನ ಯುಗಾದಿ ಹಬ್ಬ ಅಂತ ಬಂದರೆ ನಮಗೆ ಮೇನ್ ಬರೋದೇ ಎಣ್ಣೆ ಸ್ನಾನ. ಆದಮೇಲೆ ಬೇವು ಬೆಲ್ಲ ತಿಂದು ಮನೆಯಲ್ಲೆಲ್ಲ ಅಡುಗೆ ಎಲ್ಲ ಮಾಡಿ ಖುಷಿಯಿಂದ ಹಬ್ಬ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋದು, ಅದೊಂಥರ ಚೆನ್ನಾಗಿರುತ್ತೆ ಫೆಸ್ಟಿವಲ್. ಸೊ ನನಗೆ ಯುಗಾದಿ ಹಬ್ಬ ಅಂತಂದರೆ ನನ್ನ ಮದುವೆ ಆದಮೇಲೆ ಫಸ್ಟು ಯುಗಾದಿ ಹಬ್ಬ ಬಂತಲ್ವ, ನನಗೆ ತುಂಬ ಖುಷಿ ಆಯಿತು. ಓಕೆ ಅಂಕಲ್ ಇಲ್ಲ ಸುಖ ಶಾಂತಿ ನೆಮ್ಮದಿ ಭಕ್ತಿ ಭಯ ಎಲ್ಲವನ್ನು ಕೊಟ್ಟು ಕಲ್ತ್ಕೋ. ಹೀಗೆ ಯುಗಾದಿ ಹಬ್ಬದ ಈ ಶುಭ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಸುಖ ಭಾಗ್ಯಗಳನ್ನು ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳು. ನಿನ್ನೆ ಬಿಟ್ಟರೆ 21 ಹೌದು. ಏನ್ ಮಾಡಕ್ಕೆ ಸುಮ್ಮನೆ ಇದ್ರೆ ಸರಿ. ಆಮೇಲೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಸುಮ್ಮನೆ ಇದ್ರೆ ಸರಿ. ನೋಡಿ ಗಾಯ್ಸ್, ಹೆಲ್ಪ್ ಮಾಡ್ತಿದ್ದಾರೆ ನಮ್ಮ ಹಸ್ಬೆಂಡು. ನಮ್ಮ ಹಸ್ಬೆಂಡು ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಮಾವಿನಕಾಯಿ ತಿರ್ಕೊಡ್ತಿದ್ದಾರೆ. ಮಗ ತಗೊಂಡಿಲ್ಲ ಏನಿಲ್ಲ, ಚಪ್ಪಳ ಥರ ಇದೀನಿ ಆಮೇಲೆ. ಯಾಕೆ ಶ್ವೇತಾ? ಬೆಳಗ್ಗೆ 7:30 ಹೆಂಗಿರ್ತಾರೆ ಎಲ್ಲರೂ, ಹಿಂಗೆ ಇರೋದು. ತುರೀರಿ ಚೆನ್ನಾಗಿ ತುರೀರಿ. ನೀನೇನ ನಂದೆಲ್ಲ ಇಡ್ಲಿ ಅಂತ ಕೈ ಹಾಕ್ತೀಯಾ? ಹಬ್ಬ ಎಲ್ಲ ಮುಗಿತಲ್ಲ, ಇನ್ನೇನು ಎಷ್ಟೊತ್ತು ಅಂತ ಮನೆಯಲ್ಲೇ ಕೂತ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡು ಎಲ್ಲ ನಾವು ಹೊರಗಡೆ ಹೋಗಿ ಸುತ್ತಾಡ್ಕೊ ಬರೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದ್ವಿ. ಇಲ್ಲಿ ಎಕ್ಸಿಬಿಷನ್ ಥರ ಹಾಕಿದ್ರು. ಮಕ್ಕಳಿಗಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲ ಇನ್ಸೆಟ್ಸು ಹಾಕಿದ್ರು. ಒಂಥರ ನೋಡೋದಕ್ಕೆ ಮಕ್ಕಳಿಗೆ ಏನೋ ರಿಯಲ್ ಆಗೇ ಬಂದಿದೆ ಅನ್ನೋ ಥರ ಫೀಲ್ ಆಗುತ್ತೆ. ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಅಲ್ಲಿ ಆಟ ಆಡೋದೆಲ್ಲ ಹಾಕಿದ್ರಲ್ಲ, ಸೊ ಒಂದೆರಡು ಗೇಮ್ಸ್ ಎಲ್ಲ ಆಡಿಕೊಂಡು ಏನಾದ್ರು ತಿಂದ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಅಮ್ಮ ಏನು ಬಂತು? ಒಂದೇ ಹಾಕು, ಈ ಕಡೆ ಹಾಕು ಲಾಸ್ಟ್ಗೆ. ವೆರಿ ಗುಡ್. ಹಿಂಗೆ ಹಾಕಿ. ಎಸ್. 4, 5, 6, 7, 8, 9, 16. 16 ಅಲ್ಲಿದೆ. 16
भाषण के 16 हुआ देखो कितना 16 ಕ್ಯಾಮ್ರಾನ ಇಟ್ಕೊಂಡು ಹಾಕ್ಬಿಡ್ತಾಳೆ ಆಮೇಲೆ ಯೂಟ್ಯೂಬ್ ಆ್ಯಕ್ಚುಲಿ ಅದಾಡಬೇಕಾಯ್ತು, ಅದು ಸುಮ್ಮನೆ ಸುತ್ತಾನೋ ಅಲ್ವಾ. ಬೈತಾರೆ ಅದಾಡಿದಾಡು ಅಂತಾರೆ. ದಪ್ಪ ಬಂದಿರೋದ ಪುಡಿ ಹಾಕಿದೆ ಫಾಸ್ಟಾಗಿ ಅಮ್ಮ ಜಾರ್ಕೊಂಡು ಅವರು ಲೈಫಲ್ಲಿ ಬರುತ್ತೆ ಮೇಲೆ ಕೆಳಗೆ ಹೋಗುತ್ತಾ ಇದು. ಬೇರೆ ಥರ ಆಗುತ್ತೆ. ಫಸ್ಟ್ ಕೆಳಗೆ ರೌಂಡ್ ಹೊಡಿತಾ ಇದೆ. ಇಲ್ಲಿ ಇದಕ್ಕೆ ನಾನು ಕರ್ಕೊಂಬರೋದು. ನೋಡಿ ಗೈಸ್, ಇದೆಲ್ಲ ಆಡಬೇಕು. ಯಾವುದು ಬರಲ್ಲ ಇಲ್ಲಿ ಇರಲ್ಲ. ಇವೆಲ್ಲ ನನ್ನ ಜೊತೆಲಿ ಬಂದರೆ ಎಲ್ಲ ಸಿಗುತ್ತೆ. ನಿಮ್ಮ ಜೊತೆಲಿ ಬಂದರೆ ಟೆಂಪಲ್ ರೌಂಡು. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನು ಖುಷಿ ವಿಷಯ ಅಂತಂದರೆ, ನನಗೆ 100 ಸಬ್ಸ್ಕ್ರೈಬರ್ಸ್ ಆಗಿರೋ ಇಷ್ಟು ಕಡಿಮೆ ಟೈಮಲ್ಲಿ ನನಗೆ 100 ಸಬ್ಸ್ಕ್ರೈಬರ್ ಆಗಿರೋದು ನನಗೆ ಖುಷಿ ಆಯಿತು. ಆ್ಯಂಡ್ ಯಾರಿಗೂ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣವೇ ಏನು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗೋದಿಲ್ಲ ಅಲ್ವಾ. ಸೊ ಹೋಗ್ತಾನೆ ಅವ್ರದ್ದು ಇನ್ಕ್ರೀಸ್ ಆಗುತ್ತಲ್ಲ. ಸೊ ಹಾಗೆ ನನಗೆ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಸಬ್ಸ್ಕ್ರೈಬ್ ಆಗಿರೋದು ನನಗೆ ಖುಷಿ ಆಯಿತು ಅಂತ ಹೇಳ್ತಾ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್. ಹೋಪ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ವಾಚ್ ಮಾಡಿ. ಬೈಕ್ ಸರ್ಚ್ ಮಾಡ್ತಿದ್ದಾರೆ ಗೈಸ್. ಬೈಕ್ ಎಲ್ಲಿ ನಿಲ್ಸಿದಾರೆ ಅಂತ ಗೊತ್ತಿಲ್ಲ. ಹಾಂ, ಅದೇನಾ?